ನಾನು ರಾಘವೇಂದ್ರ ಶರ್ಮಾ ಅಂತ. ನಾವಿಬ್ಬರು ಸ್ನೇಹಿತರಾಗಿ ಈ ಭಗವದ್ಗೀತೆಯಿಂದ ನಾವಿಬ್ಬರು ತುಂಬ ಹತ್ತಿರವಾಗಿ ಅಧ್ಯಯನ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿತ್ತು, ಮಾಡಿದ್ವಿ. ಅದನ್ನು ತಮ್ಮಲ್ಲಿ ಹಂಚ್ಕೊಳ್ಳೋ ಉದ್ದೇಶದಿಂದ ಸುಜಯ್ ಸರ್ ಕೂಡ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಸರ್ರು ಎಕ್ಸ್ಪ್ಲೈನ್ ಮಾಡಿ ಅದನ್ನು ತಮಗೆ ತಿಳಿಸ್ತಾರೆ. ಅದೇ ರೀತಿಯಾಗಿ ಇದನ್ನ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತನ್ನೋ ದೃಷ್ಟಿಯಲ್ಲಿ ಇಬ್ರು ಮಾತಾಡಿಕೊಂಡು ಇವತ್ತು ಅದನ್ನು ಶುರು ಮಾಡೋಣ ಅಂತನ್ನೋ ಉದ್ದೇಶದಿಂದ ಇವತ್ತು ನಾನು ಇಲ್ಲಿದ್ದೀನಿ. ಇದನ್ನ ಹೇಳುವ ಪ್ರಕ್ರಿಯೆ ಒಂದು ಇದೆ, ಪ್ರೊಸೀಜರ್. ಹೇಳಿದ್ದೆ ಆದರೆ ಅರ್ಥಗರ್ಭಿತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ವೈಬ್ರೇಷನ್ಸು ನಮಗೆ ಒಂದು ಅದರದ ಫಲವೂ ಸಿಗುತ್ತೆ. ಭಜಗೋವಿಂದಮ್ಮಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಭಗವದ್ಗೀತಾ ಕಿಂಚಿದಧೀತ ಗಂಗಾ ಜಲಲವ ಕಣಿಕಾ ಪೀತ ಸಕೃತಪಿಯೇನ ಮುರಾರಿ ಸಮರ್ಚ ತಸ್ಯ ಯಮೇನ ನ ಚರ್ಚಾ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಯಾರು ಭಗವದ್ಗೀತೆಯನ್ನ ಸ್ವಲ್ಪವಾದರೂ ಅಧ್ಯಯನ ಮಾಡಿದ್ದಾರೋ, ಭಗವದ್ಗೀತಾ ಕಿಂಚಿತ್ ಅಧೀತ ಗಂಗಾ ಜಲಲವ ಕಣಿಕಾ ಪೀತ, ಕಣಿಕಾ ಅಂದ್ರೆ ಡ್ರಾಪ್, ಗಂಗಾ ಜಲವನ್ನ ಒಂದು ಡ್ರಾಪ್ ಆದ್ರೂ ಕುಡಿದಿದ್ದಾರೋ, ಸಕೃತಪಿಯೇನ ಮುರಾರಿ ಸಮರ್ಚ, ಒಳ್ಳೆಯ ಮನಸ್ಸಿನಿಂದ ಆ ಮುರಾರಿ ಕೃಷ್ಣನ್ನ ಯಾರು ಸ್ವಲ್ಪ ಹೊತ್ತಾದ್ರೂ ಅರ್ಚಿಸಿದ್ದಾರೋ ಅಂಥವರಿಗೆ ತಸ್ಯ ಯಮೇನನ ಚರ್ಚಾ, ಯಮನು ಬಂದು ICU CCU ಇನ್ನೊಂದು ಮತ್ತೊಂದು ತೊಂದರೆ ಕೊಡೋದಿಲ್ಲ. ಕಾಲವಾಗಿದ್ರೆ ನೀಟಾಗಿ ತಗೊಂಡು ಹೋಗ್ತಾನೆ, ಇಲ್ಲ ಅಂತಂದ್ರೆ ಅವನ ತಂಟಿಗೆ ಬರೋದಿಲ್ಲ. ಆದ್ರಿಂದ ಭಗವದ್ಗೀತೆನ ನಾವು ಸ್ವಲ್ಪವನ್ನು ಅಧ್ಯಾಯ ಮಾಡಕ್ ಪ್ರಯತ್ನ ಪಡೋಣ. Thank you so much, sir. Thank you very much for giving an opportunity to stand here to share what I know.